ಶರ್ಮಿಳಾ, ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನಾನು. ಇಲ್ಲಿ ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಬದುಕೋ ತಪ್ಪು. ಕೈ ಕಟ್ಟಿ ಕುಳಿತರೆ ಶ್ರೀಮಂತರಿಗೆ ಬರೋದಿಲ್ಲ. ಒಂದು ತಲೆ ಹಿಡಿಬೇಕು, ಎಲ್ಲ ತಲೆ ಹೊಡಿಬೇಕು. ಬಡವರು ಶ್ರೀಮಂತರು, ಮೇಲು ಕೀಳು, ಜಾತಿ, ಮತ ಇವೆಲ್ಲವನ್ನು ಪಕ್ಕ ಅನುಭವಿಸಿ ಬಂದಿರೋ ನಾನು. ಹಾಗಾಗಿ ನನಗೊಂದು ಹರಿಕೆಯ ಕುರಿ ಬೇಕಾಗಿತ್ತು. ಆ ಹರಿಕೆಯ ಕುರಿ ಈ ಮಹೇಂದ್ರನಾದ. ದಿಸ್ ಇಸ್ ರಿಯಲ್ ಲೈಫ್. ಹೌದು, ಈ ಆಳ ಮುದುಕಿನೇ ಕಾಣಿಸ್ತಾ ಇಲ್ಲ. ಏ ಮುದುಕಿ, ಮುದುಕಿ ಬಾರ ಹೊರಗೆ. ಏನ್ ಮಾಡ್ತಿದ್ದೆ ಒಳಗೆ? ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಎಲ್ಲ ತೊಳೆದಿದ್ದೀನಮ್ಮ. ಕೆಲಸ ಎಲ್ಲ ಮಾಡಿದ್ದೀನಿ. ಕೆಲಸ ಎಲ್ಲ ಆಯ್ತಾ? ಬಟ್ಟೆ ಇರೋ ಒಂದು ರಾಶಿ ಬಿದ್ದಿದೆ. ಅದನ್ನ ನೀನು ಗಂಡ ಬಂದು ಒಗಿತಾನೇನೆ. ನನಗೇನ್ ಬೇಕಾದ್ರೂ ಅನ್ನು, ದಯವಿಟ್ಟು ನನ್ನ ಗಂಡನಿಗೆ ಮಾತ್ರ ಏನು ಹೇಳಕ್ ಹೋಗ್ಬೇಡಮ್ಮ, ಏನು ಹೇಳಕ್ ಹೋಗ್ಬೇಡ. ಯಾಕೋ ತುಂಬಾ ತಲೆ ಸುತ್ತಾ ಇದೆಯಮ್ಮ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಇಲ್ಲೇ ಹಿತ್ತಲಲ್ಲಿ ಒಗೆದು ಹಾಕ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹಿತ್ತಲಲ್ಲಿ ಒಗೆದು ಹಾಕ್ತಾರಂತೆ. ಕರೆಂಟ್ ಬಿಲ್ಲ ನಿನ್ನ ಗಂಡನಿಗೆ ಬಂದು ಕಟ್ತಾನೇನೆ. ನಿಜ ಕಣಮ್ಮ, ನಿಜ ನಿನ್ನ ಮಾತು. ನನ್ನ ಗಂಡ ಇದ್ದಿದ್ರೆ ಕಟ್ತಿದ್ದ. ಆದ್ರೆ ಪಾಪ ನನ್ನವರು ಎಲ್ಲಿ ಹೋಗಿದಾರೋ, ಏನ್ ಮಾಡ್ತಾ ಇದ್ದಾರೋ ಯಾರಿಗ್ ಗೊತ್ತು. ನನ್ನ ಕೂಸು ಒಂದೇ ದುಡಿಯಾಕತ್ತೈತಿ, ನಾವಿಬ್ರು ಕುಂತು ತಿನ್ನಕತ್ತೀವಿ. ಅವ್ವ ಹೊಟ್ಟೆ ಬಾಳ ಹಸಿಯಾಕತ್ತೈತಿ. ಒಂದು ತುತ್ತೇನಾದ್ರೂ ತಿನ್ನ ಕೊಟ್ಟಿ ಅಂದ್ರ ಹಳ್ಳಕ್ಕೆ ಹೋಗಿ ಬಟ್ಟೆ ಹೊಕ್ಕೊಂಡ್ ಬರ್ತೀನಿ ತಾಯಿ. ಸತ್ ಹೋಗಂಗಿಲ್ಲ. ಹಳ್ಳಕ್ಕೆ ಹೋಗಿ ಬಟ್ಟೆ ಹಾಕೊಂಡ್ ಬಾ, ಅಂದ್ರೆ ನೀನು ಕೂಳು, ಇಲ್ಲ ಅಂದ್ರೆ ಇಲ್ಲ. ಹೋಗ್ಬಾರೆ. ಏನು ಯೋಚನೆ ಮಾಡ್ತಾ ಇದೆಯಾ? ಏನಾಗಿದೆ ನಿನಗೆ? ಏನಾಗಿಲ್ಲ ರೀ. ಹಾ ಅಲ್ಲ, ಹೇಳ್ತಾ ಇದೆಯಲ್ಲ, ಏನಂತ? ಕಾರ್ ಗಾಡಿಗೆ ಡ್ರೈವರ್ನ ನೇಮಕ ಮಾಡುವಂತ. ಹೌದು, ಆ ಕೆಲಸ ಮಾಡಾಯ್ತು. ಆ ಕಾರ್ ಗಾಡಿ ನೀನು ಮುಂದೆ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಹೌದಾ? ಒಳ್ಳೆ ಕೆಲಸ ಮಾಡಿದಿರಾ. ನೀವು ಬಿಸಿಲಲ್ಲಿ ತುಂಬಾ ಬೆವರು ಹೋಗ್ಬಿಟ್ಟಿದ್ರಲ್ಲ, ಅದಕ್ಕೆ ಕಾರಲ್ಲಿ ಎಸಿ ಹಾಕೊಂಡು ಓಡಾಡಿ. ಅದಕ್ಕೆ ಡ್ರೈವರ್ ಇಟ್ಕೋರೆ ಅಂತ ನಾನು ಹೇಳ್ಬೇಕು ಅಂತ ಬಂದೆ. ಅಷ್ಟ್ರಲ್ಲಿ ನೀವೇ ಹೇಳಿ ಮುಗಿಸ್ಬಿಟ್ರಿ. ಹೌದಾ? ಅಲ್ಲ, ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಅವರಾ ಹಳ್ಳಕ್ಕೆ ಬಟ್ಟೆ ತೊಳ್ಕೊಂಡ್ ಬರ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ. ನಾನಿಷ್ಟೇ ಬೇಡ ಬೇಡ ಅಂದ್ರೆ ನನ್ನ ಮಾತೇ ಕೇಳಿಲ್ಲ. ನನಗೆ ಬಾಯಿ ಬಂದಂತೆ ಬೈದು, ನನಗೆ ಹೊಡೆದು, ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂತ ಮನೆ ಬಿಟ್ಟು ಹೋದ್ರಿ ಬಟ್ಟೆ ಹೋಗ್ಕೊಂಬರಕ್ಕೆ. ಏನು, ಹಳ್ಳದ ದಂಡಿಗೆ ಬಟ್ಟೆ ಹಿಡ್ಕೊಂಡು ಮುದುಕಿ ಹೋಗ್ಲ? ನೋಡಿದ ಜನ ಏನ್ ಅಂತಾರ ಕಣೆ, ನೋಡಿದ ಜನ ಏನ್ ಅಂತಾರೆ? ನನ್ನ ಮರ್ಯಾದನ 3 ಕಾಸಿಗೆ ಮಾರ್ತಾ ಇದ್ದ ಮುದುಕಿ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಹೇಳ್ತೀನಿ, ಮಂದೆಲ್ಲ ಆಡ್ಕೋತಾರೆ, ಹೊರಗಡೆ ಹೋಗ್ಬೇಡ್ರಿ ಅಂತ. ನನ್ನ ಮಾತು ಕೇಳಲ್ಲ ನಿಮ್ಮವ್ವ. ಮಂದೆಲ್ಲ ಮಾತಾಡ್ತಾ ಇದಾರೆ, ಮಗ ಸೊಸೆ ಮನೇಲಿ ಕುಂದಿರ್ತಾರೆ, ಆ ಮುದುಕಿನ ಹೊರ ಬಿಸ್ತಲ್ಲಿ ಕಳಿಸ್ತಾರೆ ಅಂತ. ರೀ, ನಿಮ್ ಮನೇಲಿ ಇಲ್ದೇ ಇರುವಾಗ ನಿಮ್ಮಮ್ಮ ಯಾರಾದ್ರೂ ಸ್ನೇಹಿತರು ಬಂದ್ರೆ ನನ್ನ ಮನಸ್ಸೇ ನೋವಾಗಂಗ್ ಮಾತಾಡ್ತಾಳೆ. ಅವ್ರಿಗೆ ನನಗೆ ಹೋಲಿಸಿ ಸಂಶಯ ಪಡ್ತಾಳ್ರಿ. ನನಗಂತೂ ಈ ಮನೇಲಿ ಸಾಕಾಗಿ ಹೋಗಿದ್ದಾರೆ. ಆ ರೀತಿ ಮಾತಾಡ್ತಾ ಇದ್ದಾಳ? ಅವತ್ತೇ ಮುದಿಯನ್ನ ಬಂದು ಹತ್ತೆ ಹೋಗಿದ್ರೆ ಮುದುಕಿ ಈ ತಾಪತ್ರೆ ತಪ್ಪಿತ್ತು. ನನಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ರೀ, ನಾ ಒಂದ್ ಮಾತು ಹೇಳ, ನೀವೇನು ತಪ್ಪು ತಿಳ್ಕೋಬಾರ್ದು. ಹೇಳ್ಕಣೆ. ನಿಮ್ಮಮ್ಮನ ಯಾವ್ದಾದ್ರೂ ಅನಾಥಾಶ್ರಮ ಸೇರಿಸ್ಬಿಡಿ. ಆ ಕೆಲಸನ ಆದಷ್ಟು ಬೇಗ ಮಾಡ್ತಾನಂದೆ. ನಿಜವಾಗ್ಲು
ಹಾ ನಿಮಗಿಷ್ಟ ಅಂತ ಪೊಂಗಲ್ ಮಾಡಿದೀನಿ. ಹೌದಾ? ಹಾ ಆದಷ್ಟು ಬೇಗ ಕೊಡ್ತೀಯಾ? ಏನಾ ಪೊಂಗಲ್. ಹಾ ಸಿಂಗಾರ ಸೀಮೆಯ ಒಡತಿ. ಸ್ನೇಹಿತ ಫೋನ್ ಮಾಡಿದ್ದಾನೆ. ಹಲೋ, ಇವಾಗ ಇಲ್ಲೋ ಟಿಫನ್ ಮಾಡುವ ಸಮಯ ನಂದು. ಅರ್ಜೆಂಟ್ ಬರಬೇಕಾ? ಬರ್ತೇನೆ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಸ್ನೇಹಿತ ಫೋನ್ ಮಾಡಿದ್ದಾನೆ ಕಣೆ, ಹಾಗೋಗಿ ಹೀಗೆ ಬಂದ್ಬಿಡ್ತೀನಿ. ರೀ ಟಿಫನ್ ಮಾಡ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡಿ. ಹೋಗು, ಅಶುವಾದ್ರೆ ನೀನು ಊಟಕ್ಕೆ ಬರ್ತೀಯಾ? ಒಂದಿನವಾದ್ರು ನನ್ನ ಆಸೆ ಈಡೇರಿಸಲಿಲ್ಲ, ನನ್ನ ಹೊಟ್ಟೆಲಿ ಒಂದು ಕುಸಿ ಸಹ ಹುಟ್ಟಲಿಲ್ಲ. ನನ್ನ ಆಸೆ ಈಡೇರಿಸೋದು ಆ ಪೃಥ್ವಿರಾಜರಿಗೆ ಮಾತ್ರ ಸಾಧ್ಯ. ಅವನ್ ಹೇಗಾದ್ರೂ ನನ್ನ ಮನೆ ಕರ್ಸ್ಕೋಬೇಕು ಅಂತ ನಾನು ಮಾಡಿದ್ರೆ ಹಾಳಾದಿ ಮುಚ್ಚಿ ಮನೇಲೆ ಬಿದ್ದು ಸಾಯ್ತಾ ಇದ್ದಾಳೆ. ಇರ್ಲಿ, ಹೇಗೂ ಹೇಳಿದನಲ್ಲ ಅವಳನ್ನ ಅನಾಥಾಶ್ರಮ ಸೇರಿಸ್ತೀನಿ ಅಂತ. ಸೇರಿಸ್ತಿ ನಿಧಾನವಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡ್ರಾಯ್ತು. ಈ ಮುದುಕಿಯನ್ನು ಬರ್ತಿದ್ದಾಳೆ, ಅದ್ರ ಕೈಯಲ್ಲಿ ಗಂಟೆ ಕಾಣಿಸ್ತಿಲ್ಲ. ಬರ್ಲಿ ನೋಡೋಣ. ಬರಿಗೆಲ್ಲ ಬರ್ತಾ ಇದ್ಯಾ? ಬಟ್ಟೆ ಗಂಟೆ ಕಾಣಿಸ್ತಾ ಇಲ್ಲಲ್ಲ, ಏನ್ ಮಾಡ್ದೆ ಬಟ್ಟೆ ಗಂಟ? ಅದು ಅದು ತಲೆ ಸುತ್ತ ಬಂದು ಹೊಳದಲ್ಲಿ ಬಿದ್ದಾಗ ಬಟ್ಟೆಗಂಟು ನೀರಲ್ಲಿ ತೇಲ್ಕೊಂಡು ಹೊರಟೋಯ್ತಪ್ಪ. ಅಯ್ಯೋ, 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 ಅಯ್ಯೋ. ಸ್ವಲ್ಪ ನನಗೆ ಗೊತ್ತಿದ್ದೇನೆ ನಿನಗೆ, ನಿನಗೆ ಚಕ್ರ ಬಂತು ಅಂತ ಬಟ್ಟೆ ಗಂಟು ಹೊಲ್ಲಿ ಬಿಸಾಕ್ ಬಂದಿದ್ಯಲ್ಲ. ನನ್ನ ಚಲೋ ಚಲೋ ಸೀರೆ, ನನ್ನ ಗಂಡನ ಪ್ಯಾಂಟು ಶರ್ಟು ಎಲ್ಲ ನೀರಲ್ಲಿ ಹಾಕಿ ಬಂದಿದ್ಯಲ್ಲ ನಿನಗೆ. ಹೊಡಿಬೇಡವ, ವಯಸ್ಸಾದ ಮುದುಕಿ ಅಂತ ಹೇಳಿದ್ರು ಈ ರೀತಿ ನನ್ನ ಹಾಕೊಂಡು ಹೊಡಿತೀಯಲ್ಲ. ನೀವೊಬ್ಬಕ್ಕೆ ಹೆಣ್ಣರ ತಗಿ ಹೆಣ್ಣು ಕುಲಕ್ಕ ಆಧಾರ. ಎಂತ ಹೊಲಸು ಹೊಟ್ಟೆಗ ಹುಟ್ಟಿರ್ಬೇಕ ನೀನು. ಹೆಣ್ಣೆ, ಇವಾಗ ನಾನು ನಡ್ಕೊಂತ ಇರೋದನ್ನ ನೀನ್ ಈ ಮನೆಗೆ ಸೊಸೆಯಾಗಿ ಬಂದಾಗ್ಲೇ ನಾನು ಅತ್ತೆಯಾಗಿ ನಡ್ಕೊಂಡಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕ ನಾನು ಅತ್ತಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನಮ್ಮ ಅತ್ತಿ ನನ್ನ ಮಗಳಂಗ ನೋಡ್ಕೊಂಡ್ರು, ತಾಯಿ ಸ್ಥಾನ ತುಂಬಿದ್ರು. ಅದಕ್ಕ ಮನೆಗೆ ಬರೋ ಸೊಸಿ ಮಗಳು ಅಂತ ಹೇಳಿ ತಾಯಿಯಾಗಿ ನಿಂತೆ. ಅದಕ್ಕ ನೀ ಕೊಟ್ಟ ಪ್ರತಿಫಲ ತೋರಿಸ್ಬಿಟ್ಟಿಯಲ್ಲ ನಿನ್ನ ಬುದ್ಧಿನ. ನೀನು ಮಾಡೋ ಅನಾಚಾರ ಎಲ್ಲ ನನಗ ಗೊತ್ತಿಲ್ಲ ಅಂತ ತಿಳಿದಿ ಏನು? ನೀನು ಮಾಡೋ ಅನಾಚಾರ ಎಲ್ಲ ನನಗ ಗೊತ್ತಿಲ್ಲ. ಎಲ್ಲಿ ನನ್ನ ಕೂಸಿಗೆ ಹೇಳಿದ್ರ ನನ್ನ ಕೂಸು ಜೀವಕ್ಕೆ ಏನಾದ್ರು ಮಾಡ್ಕೊತೈತೇನೋ ಅಂತ ನನ್ನ ಮಕ್ಕ ಏನು ಹೇಳ್ದ ಈ ಹೊಟ್ಟೆಗೆ ಹಾಕೊಂಡು ದೇವ್ರಂತ ನನ್ನ ಗಂಡ 32 ವರ್ಷದ ನಂತರ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಮಾತ್ರ ಎಲ್ಲ ಸಲ್ಲದ ಅಪವಾದ ಕೊಟ್ಟು ನನ್ನ ಗಂಡನ ಈ ಮನೆಯಿಂದ ಹೊರಗೆ ಹಾಕಿ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ಬರ್ಲಿ ನನ್ನ ಮಗ,
ಬರ್ಲಿ ಬರ್ಲಿ ನನ್ನ ಗಂಡ. ಇವತ್ತು ಈ ಮನೇಲಿ ನೀನಿರ್ಬೇಕು, ಒಂದು ಇಲ್ಲ ನಾನಿರ್ಬೇಕು. ಆಗ್ಲೇ ಬಿಡ್ಲಿ. ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ಗೊತ್ತೈತಿನ ನಿನಗ? ಶಾಸ್ತ್ರ ಸಂಪ್ರದಾಯ ಬಗ್ಗೆ ಏನಾದ್ರೂ ಗೊತ್ತೈತ ನಿನಗ? ಮಾತಾಡಿದ್ರೆ ಸಾಕು. ಸಂಪ್ರದಾಯ ಸಂಪ್ರದಾಯ ಅಂತ ಹೇಳ್ತಿಲ್ಲ. ಯಾವಳಿ ಬೇಕು ನಿನಗೆ ಗೊತ್ತು ಸಂಪ್ರದಾಯ? ಗೊಡ್ಡ ಸಂಪ್ರದಾಯ ಅಲ್ವೇ ನಮ್ಮ ಹಿಂದೂ ಸಂಪ್ರದಾಯ, 7 ಹೆಜ್ಜೆಗಳ ಸಂಪ್ರದಾಯ. ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭೆ, ರೂಪೇಶು ಲಕ್ಷ್ಮಿ, ಕ್ಷಮಿಯಾ ಧರಿತ್ರಿ. ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರನ ನೋಡಿ ಬಲಗಾಲಿಟ್ಟು ಸೇರುವದ್ದು ಒಳಗ ಬಂದ ನಂದ ದೀಪ ಅಣಿಸೋದಕ್ಕನ 7 ಹೆಜ್ಜೆಗಳ ಸಪ್ತಪದಿ ಅಂತಾರ. ಆ 7 ಹೆಜ್ಜೆಗಳ ಸಪ್ತಪದಿ ಹೆಣ್ಣಿನ ಗುಣಾವಗುಣಗಳನ್ನ ಸೂಚಿಸುತ್ತೆ. ಆ ಹೆಣ್ಣಿನ ಗುಣಾವಗುಣಗಳಾದ್ರೂ ಏನು ಅಂತ ಗೊತ್ತೈತಿ ನೋವ ನಿನಗ? ಕಾರೇಶು ದಾಸಿ ಅಂದ್ರ ಹೆಂಡತಿ ಆದಕಿ ಮನ್ಯಾಗ ಒಬ್ಬ ಟೀಚರ್ ಆಗಿರ್ಬೇಕಂತ. ಕರುಣೇಶು ಮಂತ್ರಿ, ಒಬ್ಬ ರಾಜನಿಗೆ ಮಂತ್ರಿ ಎಷ್ಟು ಮುಖ್ಯನೋ ಗಂಡನಿಗೆ ಹೆಂಡತಿ ಆದಕಿ ಸಲಹೆ ಕೊಡೋದ್ರಾಗ ಒಬ್ಬ ಮಂತ್ರಿ ಆಗಿರ್ಬೇಕಂತ. ಭೋಜೇಶು ಮಾತಾ, ಹಸ್ತ ಮನೆಗೆ ಯಾರ ಬಂದ್ರು ಹೊಟ್ಟೆ ತುಂಬ ಊಟ ಹಾಕಿ ಅವ್ರನ್ನ ನಗನಗತ ಬೀಳ್ಕೊಡೋದಕ್ಕನ ಭೋಜೇಶು ಮಾತಾ ಅಂತಾರ. ಇನ್ನು ರೂಪೇಶು ಲಕ್ಷ್ಮಿ, ಹಣಿ ತುಂಬ ಕುಂಕುಮ ಇಟ್ಕೊಂಡು ಕೆನ್ನಿ ಮ್ಯಾಗ ಅರ್ಶನ ಬಡ್ಕೊಂಡು ಕೈ ತುಂಬ ಬಳಿ ಹಾಕೊಂಡು ಮನೆಯಾಗ ಹೆಣ್ಣು ಮಗು ನಕ್ಕು ಅಂತ ಆ ಕಡೆ ಈ ಕಡೆಯಿಂದ ಓಡಾಡಕತ್ರ ಆಕಿನ ರೂಪೇಶು ಲಕ್ಷ್ಮಿ ಅಂತಾರ. ಇನ್ನು ಶಯನೇಶು ರಂಭೆ, ಹೆಂಡತಿಯಾದಕಿ ಗಂಡನ ಕಣ್ಣಿಗೆ ಅಷ್ಟವ ಸುಂದರವಾಗಿ ಕಾಣಬೇಕು, ಹಾದಿ ಬೀದಿಲ್ ಹೋಗೋ ದಾಸಯ್ಯನಿಗಲ್ಲ. ಇನ್ನು ಕ್ಷಮಿಯ ಧರಿತ್ರೆ, ಗಂಡಾದವ ಏನೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆ ಹಾಕಿ ಕ್ಷಮಿಸ್ಕೊಂಡು ಗಂಡನ ತಿದ್ದಿ ಬುದ್ಧಿ ಹೇಳಿ ಸನ್ಮಾರ್ಗಕ್ಕೆ ಹಚ್ಚೋಳನ ಕ್ಷಮಿಯ ಧರಿತ್ರಿ ಅಂತ ಕರೀತಾರೆ. ಇದು ತಾಯಿ, ಇದು ನಮ್ಮ ಹಿಂದೂ ಸಂಪ್ರದಾಯ. ಹೆಣ್ಣಿಗೆ ಇರಬೇಕಾದ 7 ಗುಣಾವಗುಣಗಳು. ಹೋಗ್ಲಿ, ಸಿಂಪಲ್ ಆಗಿ ನಿನಗೊಂದು ಮಾತು ಕೇಳ್ತೀನಿ. ಹೆಣ್ಣಿಗೆ ಇರಬೇಕಾದ 5 ಮುತ್ತುಗಳು ಯಾವುವು ಅಂತ ಗೊತ್ತಾ? 5 ಮುತ್ತುಗಳ ಅರ್ಥವನ್ನ ಬಲ್ಲವಳೆ ಮುತ್ತೈದೆ. ಹಣೆಯ ಕುಂಕುಮ 1 ಮುತ್ತು, ಕೊರಳ ಮಾಂಗಲ್ಯ 2ನೇ ಮುತ್ತು, ಮೂಗುತಿ 3ನೇ ಮುತ್ತು, ಕೈಬಳೆ 4ನೇ ಮುತ್ತು, ಕಾಲುಂಗುರ 5ನೇ ಮುತ್ತು. ಈ 5 ಮುತ್ತನ್ನು ಧರಿಸಿದವಳೆ ಮುತ್ತೈದೆ. ಇದು ನಮ್ಮ ಹಿಂದೂ ಸಂಪ್ರದಾಯ. ಸ್ಟೇಷನರಿ ಅಂಗಡಿಗೆ ಹೋಗಿ ತಾಳಿ ತಗೊಂಡು ಬಂದು ರಿಜಿಸ್ಟರ್ ಆಫೀಸ್ನಾಗ ಕಟ್ಟಿಸ್ಕೊಂಡಿರೋ ನಿನಗೆಲ್ಲಿ ಗೊತ್ತಾಗಬೇಕ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ? ನನಗೂ ಬೇಕಾಗಿಲ್ಲ ಸಂಪ್ರದಾಯ. ಬರ್ಲಿ ಇವತ್ತನ ಗಂಡ, ಬರ್ಲಿ ಬರ್ಲಿ. ನಾನು ಹೇಳ್ತೀನಿ. ನಿಮ್ಮಮ್ಮನಿಗೆ ಅತ್ತೆಯವ್ರೆ ಬಟ್ಟೆ ತೊಳ್ಕೊಂಡ್ರೆ ಹಳ್ಳಕ್ಕೂ ಬರೀತಾರೆ, ನನ್ನ ಮಾತು ಕೇಳಿಲ್ಲ. ಬಟ್ಟೆ ಗಟ್ಟಿ ಯಾಕ್ರೆ ಹಳ್ಳಲ್ಲಿ ಬಿಸಾಕ್ ಬಂದಿದ್ರ ಅಂದ್ರೆ ನನಗೆ ಕೆನ್ನೆಗೆ ಹೊಡೆದು ನನಗೆ ಬಾಯಿ ಬಂದಂತೆ ಮಾತಾಡ್ತಾರೆ. ನನ್ನ ಮೇಲಿನ ಸಿಟ್ಟಿಗೆ ಆ ಬಟ್ಟೆ ಗಟ್ಟಿ ಹೋಗಿ ಬಂದಿರಂತೆ ನನಗೆ ಗೊತ್ತು. ನನಗೆ ಹೊಡೆಯೋದಕ್ಕೆ ಬರ್ತಾರೆ ಹೊಡೋದ್ರು. ಇವಳು ಮದುವೆ ಮಾಡ್ಕೊಂಡು ಬಂದಾಯಿಂದ ನೋಡ್ತಾ ಇದ್ರೆ ನಿನ್ನ ಸ್ವಭಾವನ. ಕತ್ತೆಟ್ಟು ವಯಸ್ಸಾಯ್ತು, ಸೊಸಿನ ಹೆಂಗ್ ನೋಡ್ಕೊಂಡು ಖಬರ್ ನನ್ನ ಸಿರೆ ನನ್ನ ಕೊಂದಿದೆ. ಶಭಾಷ್
ಮಗನ ಶಬಾಷ್. ಹೆಂಡತಿ ಆದಕ್ಕೆ ತಪ್ಪು ಮಾಡಿದ್ರ ಮಗದವ ಮೂಗುದಾರ ಹಾಕಿ ಹಿಡಿಬೇಕು. ಹೆಂಡತಿ ಮಾತು ಕಟ್ಕೊಂಡು ಎಂತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲ, ನಿನ್ನಂತ ಶಂಡ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕ ನನ್ನ ಹೊಟ್ಟೆ ಉರಿಯಾಕತ್ತೈತೋ. ಹೆತ್ತ ಮಗ ಶಂಡ ಅಂತೀಯಲ್ಲ ಗರ್ಭ ಅನ್ನೋ ಗುಡಿ ಒಳಗ 9 ತಿಂಗಳು ನಿನ್ನ ಇಟ್ಕೊಂಡು ರಕ್ತದಿಂದ ಅಭಿಷೇಕ ಮಾಡಿ ನನ್ನ ಕರಳನ್ನೇ ನಿನಗೆ ಮಾಲೆ ಮಾಡಿ ಹಾಕಿದ್ದಕ್ಕ ಸರಿಯಾದ ಬಹುಮಾನ ಕೊಟ್ಟಿಯಪ್ಪ, ಸರಿಯಾದ ಬಹುಮಾನ ಕೊಟ್ಟೆ. ನೀ ಸಣ್ಣ ಬಿರ್ಬೇಕಾದ್ರೆ ನನ್ನ ಎದೆಗೆ ಓದಿಬೇಕಾದ್ರೆ ನಾನು ನೋಡಿ ನನ್ನ ಕೂಸು ನಾನು ಓದಿಯಾಕತ್ತೈತಿ ಅಂತ ಸಂತೋಷ ಪಟ್ಟಿದ್ದೆ. ಆದ್ರೆ ಇವತ್ತು ನೀ ನನಗೆ ಹೊಟ್ಟೆ ಮ್ಯಾಗ ಹೊಡಿತಿ ಅಂತ ನಾನು ಕನಸ್ದಾಗ ಊಹಿಸಿರ್ಲಿಲ್ಲ. ಕಥಾ ನೀನು ಮನೆಯಿಂದ ಹೊರಗೆ ಹೋದ್ರೆ ಆ ರಾಮನ್ಗೋಸ್ಕರ ಶಬರಿ ಹೇಗೆ ಕಾಯ್ತಿದ್ಲು, ನಿಮ್ಮವ್ವ ಜಾತಕ ಪಕ್ಷಿಯಾಗ ನೀನು ಬರೋ ದಾರಿನೇ ಕಾಯ್ತಾ ಇದ್ದೋ, ನೀ ಬರೋ ದಾರಿನೇ ಕಾಯ್ತಾ ಇದ್ದೆ. ನೀ ಪರೀಕ್ಷೆಗೆ ಓದ್ಕೋಬೇಕಾದ್ರೆ ಎಲ್ಲಿ ನನ್ನ ಕೂಸು ನಿದ್ದೆ ಹತ್ತಿ ಮಲಗ ಬಿಡ್ತಾನೇನೋ ಅಂತ ನಿನ್ ಜೊತೆ ನಾನು ಬೆಳಗಾನ ಕೂತಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಟಿಯೋ, ಸರಿಯಾದ ಬಹುಮಾನ ಕೊಟ್ಟೆ. ನೀನು ಕುಡಿದು ಕುಡಿದು ನಿನ್ನ ಕಿಡ್ನಿ ಕಳ್ಕೊಂಡಾಗ ನನ್ನ ಜೀವದ ಮೇಲಿನ ಹಂಗು ತೊರೆದು ನನ್ನ ಕಿಡ್ನಿ ಕೊಟ್ಟು ನಿನ್ನ ಬದುಕಿಸಿಕೊಂಡಿದ್ದಕ್ಕ ಸರಿಯಾದ ಋಣ ತೀರಿಸಿದೀಯಪ್ಪ, ಸರಿಯಾದ ಋಣ ತೀರಿಸಿದೀಯ. ನೀ ಮಾಡಿದಷ್ಟೇ ಹೇಳ್ತಾ ಇದೀಯ, ನಾನ್ ಮಾಡಿದ ಹೋತನು. ಈ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹೇಳಿರಂಗಿಲ್ಲ. ನಿನ್ನೇನು ಸಾಕ್ಲಾರ್ದು ನಿನ್ನ ಗಂಡ ಈ ಮನ್ಯಾಗ ಬಿಟ್ಟು ಹೋದ್ನಲ್ಲ, ಅವ್ರ ಮುಂದೆ ಹೇಳಿದ್ರೆ ಆ ಕಣ್ಣೀರಿಗೆ ಶೋಭೆ ಇರ್ತಿತ್ತು. ಹಾಗೆ ಮಾಡಿದನು ಹೀಗೆ ಮಾಡಿದನು ಅಂತ ಹೇಳ್ತಾ ಇದ್ದೀಯ. ನಾನ್ ಮಾಡಿದ್ ಹೋಯ್ತಾ? ನಿನ್ನ ಗಂಡ ಮಿಂಡ್ರಿ ಆಗಿದ್ದಾಗ ತಲೆ ಸುತ್ತತಿ ತಲೆ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನೆಗೆ ತೋರಿಸಿದೀನಿ. ಹೊಟ್ಟೆ ತುಂಬಾ ಅನ್ನ ತಂದು ಹಾಕಿನಿ, ಮೈ ತುಂಬಾ ಬಟ್ಟೆ ತಂದು ಕೊಟ್ಟಿದ್ದೀನಿ. ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರೆ ಲಕ್ಷದ ಮೇಲೆ ಆಗ್ತೈತಿ. ಹೇಳಕ್ ಬಂದಳಕ್ಕೆ ಹೇಳಕ ನಾ ಮಾಡಿದ್ ಹೋಯ್ತಾನ. ಹಂದಿ ಮಾರಿ ಅಂತವನ ಹೆತ್ತ ತಂದೆ ತಾಯಿಗೆ ಮಾಡಿದನ ಹೇಳಿ ತೋರ್ಸೋ. ನೀ ಅಂಥ ಮಗನೋ, ನೀ ಅಂಥ ಮಗ. ಇವತ್ತೊಂದು ಮಾತು ಹೇಳ್ತೀನಿ ತಿಳ್ಕೊ. ತಾಯಿ ಋಣ ಮಣ್ಣಿನ ಗುಣ ತೀರ್ಸೋ ಅಂತ ಮಕ್ಕಳು ಹುಟ್ಟಿಲ್ಲ, ಹುಟ್ಟೋದು ಎಲ್ಲ. ಯಾವತ್ತು ಹೆತ್ತ ತಾಯಿಗೆ ಮಾಡಿರೋದನ್ನ ಹೇಳಿ ತೋರಿಸಿದೆಯೋ, ನಾನು ಸತ್ರು ನಿನ್ನ ಋಣ ತೀರ್ಸೆ ಸಾಯ್ತೀನೋ, ತೀರ್ಸೆ ಸಾಯ್ತೀನಿ. ನಿನ್ನ ಋಣನ ಇಟ್ಕೊಳ್ಳಲ್ಲಪ್ಪ. ಕಂದ, ಊಟ ಮಾಡಿ 3 ದಿನ ಆಗಿತ್ತು. ಊಟ